ಪಕ್ಷದ ಶಾಸಕರು ಮತ್ತು ಸಚಿವರಿಗೆ ಡಿಕೆ ಶಿವಕುಮಾರ್ ಭರ್ಜರಿ ಡಿನ್ನರ್ ಕೂಟವನ್ನ ಮಾಡಿದ್ದಾರೆ. ಕಷ್ಟದ ಪರಿಸ್ಥಿತಿಯಲ್ಲಿ ಅಧಿಕಾರವನ್ನ ವಹಿಸಿಕೊಂಡು ಪಕ್ಷ ಸಂಘಟನೆ ಮಾಡಿದಂತ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿ ಪಕ್ಷ ಮುನ್ನಡೆಸಿದ ಡಿಕೆಶಿಗೆ ಈಗ ಶಾಸಕರು ಮತ್ತು ಸಚಿವರಿಂದ ಬಹುಪರಾಕ್ ಬರ್ತಾ ಇದೆ. ಡಿಕೆಶಿ ಡಿನ್ನರ್ ಕೂಟದಲ್ಲಿ ಸಿಎಂ ಸೇರಿದಂತೆ ಹಲವು ಸಚಿವರು ಮತ್ತು ಶಾಸಕರು ಭಾಗಿಯಾಗಿದ್ದಾರೆ. ಡಿಕೆಶಿಗೆ ವಿಶ್ ಮಾಡಿ ಬಹುಪರಾಕನ್ನ ಹೇಳಿದ್ದಾರೆ ಕೈ ನಾಯಕರು. ಡಿಸಿಎಂ ಡಿಕೆಶಿನೇ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯೋದು ಖಚಿತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ತುಂಬುತ್ತಾ ಇದೆ. ಆದರೂ 3 ತಿಂಗಳು ಮುನ್ನವೇ ಡಿಕೆ ಶಿವಕುಮಾರ್ ಅವರು ಪಕ್ಷದ ನಾಯಕರಿಗೆ, ಶಾಸಕರು, ಸಚಿವರು ಎಲ್ಲರನ್ನ ಕರೆದು ಔತಣ ಕೂಟವನ್ನು ಅರೇಂಜ್ ಮಾಡಿದ್ದಾರೆ. ಈ ಮೂಲಕ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಏನೇನು ಕೆಲಸ ಮಾಡಿದ್ರು ಈ ಬಗ್ಗೆ ಎಲ್ಲರನ್ನ ಕೂರಿಸಿ ಮತ್ತೊಂದಿಷ್ಟು ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ಲೆಕ್ಕಾಚಾರ ಇರೋದರ ಜೊತೆಯಲ್ಲಿ ಈ ಹಿಂದೆ ಏನು ಲೆಕ್ಕಾಚಾರ ಇರ್ಬೋದು ಇದರಲ್ಲಿ, ಯಾಕಂದರೆ ಒಂದು ಕಡೆಯಲ್ಲಿ ಎರಡೂವರೆ ವರ್ಷದ ರಾಜಕೀಯ ಒಪ್ಪಂದದ ಮಾತು ಕೂಡ ಹತ್ತಿರದಲ್ಲಿದೆ. ಇದರ ನಡುವೆ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿ ಪಕ್ಷದ ಅನೇಕ ನಾಯಕರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಆದರೆ 3 ತಿಂಗಳ ಮುನ್ನವೇ ಡಿಕೆ ಶಿವಕುಮಾರ್ ಅವರು ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಮೂಡುತ್ತೆ. ಒಂದು ಕಡೆಯಲ್ಲಿ ಒಳ ಜಗಳ ಸಾಕಷ್ಟು ಇದೆ ಕಾಂಗ್ರೆಸ್ನಲ್ಲಿ, ಎಲ್ಲವೂ ಸರಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಬಹಿರಂಗ ಹೇಳಿಕೆಗಳಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದ ನಾಯಕರು ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಯಲ್ಲಿ ಸದನದಲ್ಲೂ ಕೂಡ ಸಿದ್ದರಾಮಯ್ಯನವರು ಬಹಳ ಮೊದಲ ಬಾರಿಗೆ ನಾನೇ ಸಿಎಂ ಮುಂದುವರಿತೀನಿ ಅನ್ನುವಂಥ ಮಾತು. ಇನ್ನೊಂದು ಕಡೆಯಲ್ಲಿ ಶತಾಯಗತಾಯವಾಗಿ ಸಿಎಂ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಇವೆಲ್ಲದರ ನಡುವೆ ಡಿನ್ನರ್ ಮೀಟಿಂಗನ್ನು ಮಾಡಿದ್ದಾರೆ. ಇನ್ನು ಯಶಸ್ವಿಯಾಗಿ ಪಕ್ಷವನ್ನು ಮುನ್ನಡೆಸಿರುವಂಥ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. 2020ರಿಂದ ಬಹಳ ಯಶಸ್ವಿಯಾಗಿ ಪಕ್ಷವನ್ನು ಕಟ್ಟಿದ್ದಾರೆ.